ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ನಿನ್ನೆ ಪ್ರಧಾನಿ ಮೋದಿ ಬಾಗಲಕೋಟೆಯಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ರು. ನಮೋ ಸಿಡಿಲ ಬೆನ್ನಲ್ಲೇ ರಾಹುಲ್ ರಾಯಚೂರಲ್ಲಿ ರಣಕಹಳೆಯನ್ನ ಮೊಳಗಿಸಿದ್ರು. ಮೈತ್ರಿ ಸರ್ಕಾರ ಸಾಲ ಮನ್ನಾ ಸರಿಯಾಗಿ ಮಾಡಿಲ್ಲ ಅಂದಿದ್ದ ಮೋದಿ ಮಾತಿಗೆ ರಾಗ ತಿರುಗೇಟು ಕೊಟ್ಟಿದ್ದು ಹೀಗೆ. ರಾಯಚೂರಲ್ಲಿ ರಾಹುಲ್ ರಣಕಹಳೆ. ಪ್ರಧಾನಿ ಮೋದಿ ಸಾಲ ಮನ್ನಾ ಸಿಡಿಲಿಗೆ राग गुड़गु। आप मुझे बताइए, किसान की कर्ज माफी का क्या हुआ? गन्ना किसानों की तो चिंता करने की फुर्सत ही यहाँ की सरकार को नहीं है। ನಿನ್ನೆ ಬಾಗಲಕೋಟೆಯಲ್ಲಿ ನಮೋ ರಾಜ್ಯದಲ್ಲಿ ಸಾಲ ಮನ್ನಾ ಆಗಿದೆಯಾ ಅಂತ ಸಿಡಿಲ ಮಾತುಗಳನ್ನ ಹೊರಹಾಕಿದ್ರು. ನಮೋ ಸಿಡಿಲಿಗೆ ಇಂದು ರಾಯಚೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಗುಡುಗಿದ್ರು. और मैं खुशी से कहता हूं कि कर्नाटक की सरकार ने 40,000 करोड़ रुपए किसानों का कर्जा माफ किया है। मगर नरेंद्र मोदी जी यहां आते झूठ बोलते हैं, कहते हैं कि कांग्रेस पार्टी जेडीएस की सरकार ने किसानों का कर्जा माफ नहीं किया। इस बार जनता ने निर्णय ले लिया है। 2019 में कर्नाटक में कांग्रेस पार्टी और जनता दल, आंध्र प्रदेश में नायडू जी, मैं आपको बता रहा हूं गुजरात की जनता ने तय कर लिया है और पूरे देश में जो बीजेपी के खिलाफ लड़ रहे हैं उनकी जीत होने वाली है। नरेंद्र मोदी जी को दिल्ली से हटाया जाएगा और दिल्ली में कांग्रेस पार्टी की सरकार बनने वाली है। ಮೋದಿ ಸಾಲ ಮನ್ನಾ ಸಿಡಿಲಿನ ವಿರುದ್ಧ ಗುಡುಗಿದ ರಾಹುಲ್ ಈ ಬಾರಿ ಕಾಂಗ್ರೆಸ್ ದೆಹಲಿಯಲ್ಲಿ ಆಡಳಿತ ನಡೆಯುತ್ತೆ ಅಂತ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡಿದರು. ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಈ ಬಾರಿ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ, ರಾಹುಲ್ ಗಾಂಧಿಯನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಅಂದ್ರು. ಜೊತೆಗೆ ದೇವೇಗೌಡರು 17 ರಾಜ್ಯಗಳಲ್ಲಿ ಬಿಜೆಪಿ ಕಲಬೆರಕೆ ಸರ್ಕಾರ ಮಾಡ್ತಿದೆ, ಮೋದಿಗೆ ನಾಚಿಕೆ ಆಗಬೇಕು ಅಂತ ವಾಗ್ದಾಳಿ ಮಾಡಿದರು. ಎಲ್ಲ ಜನರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ದೇಶ ಉಳಿಸ್ಲಿಕ್ಕೋಸ್ಕರ, ಸಂವಿಧಾನ ಉಳಿಸ್ಲಿಕ್ಕೋಸ್ಕರ, ಪ್ರಜಾತಂತ್ರ ಉಳಿಸ್ಲಿಕ್ಕೋಸ್ಕರ ಬಿಜೆಪಿಯನ್ನ ಸೋಲಿಸಿ ಯುಪಿಎಯನ್ನು ಗೆಲ್ಲಿಸಬೇಕು. ಈ ಬಾರಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ. ಮೋದಿಯವರು ಒಂದು ಮಾತನ್ನು ಹೇಳ್ತಾರೆ, ಕಲಬೆರಕೆ ಸರ್ಕಾರ ಇದು ಅಂತ. ಒಬ್ಬ ಮುಖ್ಯ ಪ್ರಧಾನಮಂತ್ರಿ ಆಗಿರೋನು ಯಾವ ಶಬ್ದವನ್ನು ಬಳಕೆ ಮಾಡಬೇಕು ಅನ್ನೋದ್ರ ಅರಿವಿರಬೇಕು. ತಾನು ಮಾತನಾಡುವಾಗ ಅದು ತನಗೇ ಏನು ಹಿಂದೆ ಹೊಡೆಯುತ್ತೋ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಸುಮಾರು 15 ರಾಜ್ಯಗಳಲ್ಲಿ ಈ ಕಲಬೆರಕೆ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯವರೇ ಮಾಡ್ತಾ ಇದ್ದಾರೆ. ನಾಚಿಕೆ ಆಗೋದಿಲ್ಲ ಅದು ಹೇಳಲಿಕ್ಕೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡಿ మోదీ ఆడళితవನ್ನ ಟೀಕಿಸಿದರು. ఈ గాలిలో నరేంద్ర మోడీ అభ్యర్థులందరూ చిత్తుగా ఓడిపోవడం ఖాయమని మరొకసారి మీ అందరికి విజ్ఞప్తి చేస్తున్నా. కృష్ణా నది, తుంగభద్ర నది, 2 నదులు కూడా ఆంధ్రప్రదేశ్కి వస్తాయి. అదే దీనికి ప్రత్యేకత. అలాంటి రాయచూరులో మీ అందరితో ఈరోజు మాట్లాడడం ఇది నా పూర్వజన్మ సుకృతంగా భావిస్తున్నానని మరొకసారి మీ అందరికీ విజ్ఞప్తి చేస్తున్నా. ವಿಚಿತ್ರ ಅಂದ್ರೆ ಕಾಂಗ್ರೆಸ್ ಸಮಾವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಇರಲಿಲ್ಲ. ಸಮಾವೇಶದಿಂದ ಬಿವಿ ನಾಯಕ ದೂರ ಉಳಿದಿದ್ರು. ವೇದಿಕೆಗೆ ಹೋದ್ರೆ ಚುನಾವಣಾ ಆಯೋಗಕ್ಕೆ ಲೆಕ್ಕ ಕೊಡಬೇಕು ಅಂತ ವೇದಿಕೆಯಿಂದ ದೂರ ಉಳಿದಿದ್ರು. ಶರಣಪ್ಪ ಬಾಚಲಾಪುರ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ, ರಾಯಚೂರು. ರಾಯಚೂರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮಾವೇಶದ ಬಳಿಕ ರಾಹುಲ್ ಗಾಂಧಿ ಚಿಕ್ಕೋಡಿ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗಿಯಾದರು. ಚಿಕ್ಕೋಡಿ, ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿ ಮೋದಿ ಸೇರಿದಂತೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. 2019 में जैसे ही हमारी सरकार बनेगी, हमने 2 ऐतिहासिक निर्णय हिंदुस्तान के किसानों के लिए लिए हैं। सबसे पहला, आमतौर से एक नेशनल बजट बनता है। हर साल हिंदुस्तान की सरकार एक बजट बनाती है। हमने निर्णय ले लिया है कि इस साल एक बजट नहीं बनेगा, 2 बजट बनेंगे। एक नेशनल बजट होगा और दूसरा स्पेशल किसानों का बजट बनेगा। उसमें हिंदुस्तान के सब किसानों को साल के शुरुआत में ही हम बता देंगे कि इस साल हिंदुस्तान की सरकार आपकी इस प्रकार से मदद करेगी। इतना पैसा आपके लिए हिंदुस्तान की सरकार इस साल बजट में देगी।
ನೆಟ್ವರ್ಕ್ 18 ನಡೆಸ್ತಾ ಇರುವ ನೇತಾ ಅಭಿಯಾನದಲ್ಲಿ ಇವತ್ತು ಪ್ರಶ್ನೆಯೊಂದನ್ನು ಕೇಳಲಾಗಿತ್ತು. ರಾಜ್ಯದಲ್ಲಿ ರಾಹುಲ್ ಗಾಂಧಿ ಸಮಾವೇಶ ಮತದಾರರ ಮೇಲೆ ಪ್ರಭಾವ ಬೀರುತ್ತಾ ಅನ್ನುವ ಪ್ರಶ್ನೆಗೆ ಹೌದು ಅಂತ 56.12% ಮಂದಿ ಉತ್ತರಿಸಿದ್ರೆ, ಇಲ್ಲ ಅಂತ ಹೇಳಿ 43.88% ಜನ ಉತ್ತರಿಸಿದ್ದಾರೆ. ಮೊದಲ ಹಂತದ ಮತದಾನದ ಕ್ಷೇತ್ರ ಕೂಲ್ ಆಗ್ತಾ ಇದ್ರೆ, ಎರಡನೇ ಹಂತದಲ್ಲಿ ಕಾವು ಜೋರಾಗ್ತಾ ಇದೆ. ಅಧಿಕಾರದ ಗದ್ದುಗೇರೋದಕ್ಕೆ ರಾಜಕೀಯ ಪಕ್ಷಗಳು ಹಾರಾಟದ ಅಖಾಡಕ್ಕಿಳಿದಿವೆ. ಉತ್ತರದಲ್ಲಿ ಸಿಎಂ ಕುಮಾರಸ್ವಾಮಿ ಪ್ರಚಾರದ ಅಬ್ಬರ. ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಮ್ಯಾರಥಾನ್ ಸಮಾವೇಶ. ಇಷ್ಟು ದಿನ ಮಗನ ಗೆಲುವಿಗೆ ಮಂಡ್ಯದಲ್ಲಿ ರಣತಂತ್ರ ರೂಪಿಸಿದ್ದ ಸಿಎಂ ಕುಮಾರಸ್ವಾಮಿ ಇದೀಗ ಉತ್ತರದಲ್ಲಿ ಗೆಲುವಿನ ಪತಾಕೆ ಹಾರಿಸಲು ಸಜ್ಜಾಗಿದ್ದಾರೆ. ಉಳಿದ 14 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರದ ಅಖಾಡಕ್ಕಿಳಿದು ಮತಯಾಚಿಸಿದ್ರು. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಪರ ಪ್ರಚಾರದ ವೇಳೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಹರಿಹಾಯ್ದ್ರು. ಆ ಮಾದಾಯಿ ಯೋಜನೆ ಹೆಸರಿನಲ್ಲಿ ಯಾವ ಹೋರಾಟ ಮಾಡ್ಕೊಂಡು ಬಂದ್ರೆ, ಈ ವೇದಿಕೆ ಮುಖಾಂತರ ಮಾದಾಯಿ ಯೋಜನೆಯ ಹೋರಾಟಗಾರರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನರೇಂದ್ರ ಮೋದಿ ಅವರ ಸರ್ಕಾರ ಇನ್ನೂ ನಮಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಬುರುಡೆ ಭಾಷಣ ಮಾಡ್ಕೊಂಡು ಹೋಗ್ತಕ್ಕಂಥ ಇಂಥ ವ್ಯಕ್ತಿಗಳಿಗೆ ತಡೆ ಮಾಡಿ. ಇವರು ಯಾರು ರೈತರ ಪರವಾಗಿರ್ತಕ್ಕಂಥವರಲ್ಲ, ಇವರ್ಯಾರು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರ ಪರವಾಗಿ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥವರಲ್ಲ, ಯುವಕರ ಪರವಾಗಿರ್ತಕ್ಕಂಥವರಲ್ಲ, ಈ ನಾಡಿನ ರಕ್ಷಣೆ ಮಾಡ್ತಕ್ಕಂಥವರಲ್ಲ. ಇದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ, ಉತ್ತರ ಕರ್ನಾಟಕದ ಜನ ನನ್ನ ಕೈ ಹಿಡಿದಿರಲಿಲ್ಲ ಅಂತ ಮತ್ತೆ ಉತ್ತರ ಭಾಗದ ಜನರ ನೆರವಿನ ಬಗ್ಗೆ ಹತಾಶೆ ಮಾತನಾಡಿದ್ರು. ನಮ್ಮನ್ನು ಉತ್ತರ ಕರ್ನಾಟಕದ ವಿರೋಧಿಗಳು ಅಂತ ಬಿಂಬಿಸ್ಕೊಂಡು ಹೊರಟ್ರಿ. ಉತ್ತರ ಕರ್ನಾಟಕದ ವಿಷಯದಲ್ಲಿ ಮನೆ ಮಾಡಿ ನಿಜ ನಿಮ್ ಜನ ನೀವು ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದ್ದ ಮನೆ ಇಟ್ಕೊಂಡೇನು ಮಾಡ್ಲಿ, ನಾನು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇದ್ದಾರೆ. ಬಾಗಲಕೋಟೆಯ ತೇರದಾಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಬಹಿರಂಗ ಸಮಾವೇಶದಲ್ಲಿ ಮತಯಾಚಿಸಿದ್ರು. ಮಲಮೂತ್ರ ಮಾಡ್ಕೊಂಡಿದ್ದನ್ನ ತಿಂತಾರಲ್ಲ ಕೂತ್ಕೊಂಡು, ಅಂತ ರೈತರನ್ನ ಕನಿಷ್ಠ ಸೌಜನ್ಯಕ್ಕೆ ಕರೆಸಿ ಮಾತನಾಡ್ತಕ್ಕಂತ ಆ ಒಂದು ಹೃದಯ ವೈಶಾಲ್ಯತೆ ಇರತಕ್ಕಂತ ಕಠಿಣ ಹೃದಯದ ಪ್ರಧಾನಮಂತ್ರಿ ಇವರು. ಬಳಿಕ ಸಿಎಂ ಮ್ಯಾರಥಾನ್ ಸಮಾವೇಶ ಶಿಫ್ಟ್ ಆಗಿದ್ದು ವಿಜಯಪುರಕ್ಕೆ. ಜೆಡಿಎಸ್ ಅಭ್ಯರ್ಥಿ ಡಾಕ್ಟರ್ ಸುನೀತಾ ಚೌಹಾಣ್ ಪರ ಮತ ಬೇಟೆಗಿಳಿದಿದ್ರು. ಪ್ರಧಾನಿ ಮೋದಿ ವಿರುದ್ಧ ಸಿದ್ದರಾಮಯ್ಯ ಸಿಡಿಲು. ಕೊಪ್ಪಳ ಲೋಕಸಭಾ ವ್ಯಾಪ್ತಿಯ ಬಳ್ಳಾರಿಯ ಸಿರಗುಪ್ಪದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧ ಏಕವಚನದಲ್ಲೇ ಮಾತಿನ ಸಿಡಿಲು ಬಡಿಸಿದ್ರು. ನರೇಂದ್ರ ಮೋದಿ ಅವರೇ, ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಇದೆಯಲ್ಲ, ನೀನೇನ್ ಬೆಳ್ತಕ್ಕೆ ಹೋಗಿದ್ಯಾ ಹೊಡೆಯಕ್ಕೆ? ಮತ್ತೆ ನಾನು ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್. ನರೇಂದ್ರ ಮೋದಿ, ನಾನ್ 47 ಹುಟ್ಟಿದವ, ನಿನಗಿಂತ ದೊಡ್ಡವ, ನಾನು ಕೇಳಿಕೊಂಡು ಮಾತನಾಡ. ಸುಮ್ಮನೆ ಸುಳ್ಳೆ. ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಪರ ನಟಿ ಶ್ರುತಿ ಮತಯಾಚಿಸಿದ್ರೆ, ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಮಾಳವಿಕಾ ಅವಿನಾಶ್ ಅನಂತಕುಮಾರ್ ಹೆಗಡೆ ಪರ ರ್ಯಾಲಿ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಷ್ಟು ದಿನ ಅವರೆಲ್ಲ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಬಿಸಿಲನ್ನೂ ಲೆಕ್ಕಿಸದೆ ಪ್ರಚಾರ ಮಾಡಿದ್ರು. ಇದೀಗ ಅವರ ಭವಿಷ್ಯ ಇವಿಎಂನಲ್ಲಿ ಸ್ಟ್ರಾಂಗ್ ರೂಮ್ ಅಲ್ಲಿ ಸೇಫ್ ಆಗಿದೆ. ಆದರೆ ಬಿಸಿಲ ಧಗೆಯನ್ನೂ ಲೆಕ್ಕಿಸದೆ ಪ್ರಚಾರದ ದರ್ಬಾರ್ ಮಾಡಿದವರೆಲ್ಲವೂ ಕೂಡ ಇವತ್ತು ರಿಲ್ಯಾಕ್ಸ್ ಮೂಡಲ್ಲಿದ್ರೆ, ಟೀಕಿಸಿದವರಿಗೆ ಜೂನಿಯರ್ ಅಂಬಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಂಡ್ಯ ರಾಜ್ಯದಲ್ಲೇ ಹೈ ವೋಲ್ಟೇಜ್ ಕಣ. ಇಡೀ ದೇಶವೇ ಸಕ್ಕರೆ ನಾಡ ಸಂಗ್ರಾಮದತ್ತ ದೃಷ್ಟಿ ನೆಟ್ಟಿದೆ. ನಿನ್ನೆ ಎಲೆಕ್ಷನ್ ಮುಗಿದಿದ್ದು ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿದೆ. ಇಷ್ಟು ದಿನ ತೋಳೇರಿಸಿ ಅಬ್ಬರಿಸಿ ಬೊಬ್ಬಿರಿದವರೆಲ್ಲ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆದ್ರೆ ಸುಮಲತಾ ಪುತ್ರ ಅಭಿಷೇಕ್ ಟೀಕಾಕಾರರಿಗೆ ಮಂಡ್ಯಗೆ ಬಂದು ತಿರುಗೇಟು ಕೊಟ್ಟಿದ್ದಾರೆ.
ಸಿಂಗಾಪುರ್ ಪ್ರವಾಸ ಟೀಕೆಗೆ ಅಮರ್ ತಿರುಗೇಟು. ಮಂಡ್ಯದಲ್ಲಿ ಟೀ ಕುಡಿದು ಜೂನಿಯರ್ ಅಂಬಿ ಹವಾ. ಅಮ್ಮ ಮಗ ಎಲೆಕ್ಷನ್ ವರೆಗೂ ಮಾತ್ರ ಮಂಡ್ಯದಲ್ಲಿ ಇರ್ತಾರೆ. ಅವರ ಟೂರಿಂಗ್ ಟಾಕೀಸ್ ಏಪ್ರಿಲ್ 18ಕ್ಕೆ ಮುಗಿಯುತ್ತೆ. ಎಲೆಕ್ಷನ್ ಬಳಿಕ ಸಿಂಗಾಪುರ್ಗೆ ಹೋಗ್ತಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಗಳು ವ್ಯಕ್ತವಾಗಿದ್ದು, ಆದರೆ ಅಭಿಷೇಕ್ ಮಂಡ್ಯದ ಟೀ ಅಂಗಡಿಯೊಂದರಲ್ಲೇ ಟೀ ಕುಡಿದು ಟೀಕಾಕಾರರ ಬಾಯಿ ಮುಚ್ಚಿದ್ರು. ಎಲೆಕ್ಷನ್ ಆದ್ಮೇಲೆ ಒಂದಿನ ಮತ್ತೆ ಬಂದು ಬೆಲ್ಲ ಟೀ ಕುಡಿತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. ನನಗೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಟೀ ಶರ್ಟ್ ಹಾಕೊಂಡು ಯಾರಿಗೂ ತೊಂದರೆ ಕೊಡದೆ, ಯಾರಿಗೂ ತಲೆ ತಿಂದೆ, ಪಟಾಕಿ ಶಬ್ದ ಇಲ್ಲದೆ, ವಿತೌಟ್ ಓಪನ್ ಮೈಕ್, ವಿತೌಟ್ ಎಕ್ಸೆಸ್ ಕ್ರೌಡ್ ಆರಾಮಾಗಿ ಬಂದು ಟೀ ಕುಡ್ಕೊಂಡು ಅಂತ ಪ್ಲಾನ್ ಇತ್ತು. ಇದು ಸೋಷಿಯಲ್ ಮೀಡಿಯಾ ಟ್ರೋಲ್ ಆಯ್ತಲ್ವಾ. ನಾನು ಹೆಂಗಿದ್ರು 19ನೇ ತಾರೀಕು ಅಲ್ಲೇ ಇರ್ತೀನಿ ಕಣಪ್ಪ, ಬಂದು ಯಾರಾದ್ರೂ ನೋಡ್ಕೊಂಡು ಹೋಗಿ, ಡೌಟ್ ಇದ್ದವ್ರು ಬಂದು ನೋಡ್ಕೊಂಡು ಹೋಗ್ಲಿ ಅಂತ ಮಾತುಕಟ್ಟೆ ಇಲ್ಲಿ ಬಂದಿದ್ದೀನಿ. ಟೆನ್ಷನ್ ಮುಗೀತು, ಇನ್ನೇನಿದ್ರು ರಿಲ್ಯಾಕ್ಸ್ ಮೋಡ್. ನಿನ್ನೆವರೆಗೂ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಟೆನ್ಷನ್ ನಲ್ಲಿದ್ದ ಅಭ್ಯರ್ಥಿಗಳೆಲ್ಲ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ರು. ಸುಮಲತಾ ಅಂಬರೀಶ್ ಬೆಂಗಳೂರಿನಲ್ಲಿ ರೆಸ್ಟ್ ನಲ್ಲಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ತಮಗೆ ವೋಟ್ ಮಾಡಿದವರಿಗೆ ಧನ್ಯವಾದವನ್ನ ಹೇಳಿದ್ದಾರೆ. ಮೈಸೂರಲ್ಲಿ ಮೈತ್ರಿ ಅಭ್ಯರ್ಥಿ ವಿಜಯ್ ಶಂಕರ್ ಕಾರ್ಯಕರ್ತರ ಜೊತೆ ಮಾತುಕತೆ ಮಾಡ್ತಾ ಕೂಲ್ ಆಗಿದ್ರು. ಚಿತ್ರದುರ್ಗ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಬೋವಿ ಗುರುಪೀಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಕೋಲಾರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಕೂಲಿ ಕಾರ್ಮಿಕರೊಂದಿಗೆ ಸೇರಿ ತಮ್ಮ ತೋಟದಲ್ಲಿ ಟೊಮ್ಯಾಟೊ ಕೀಳುವ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಹಾಸನದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರು. ಹಾಸನದಲ್ಲಿ ಎ ಮಂಜು ಎಲೆಕ್ಷನ್ ಬಳಿಕ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆದ್ರೂ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಾ ಇದ್ದು, ಪ್ರಜ್ವಲ್ ರೇವಣ್ಣ ವಿರುದ್ಧದ ಸಮರದಲ್ಲಿ ನಾನೇ ಗೆಲ್ತೀನಿ ಅಂದ್ರೆ ಸಚಿವ HD ರೇವಣ್ಣ ಮಂಡ್ಯ, ಹಾಸನ, ತುಮಕೂರಿನಲ್ಲಿ ನಮ್ಮ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತ ಭವಿಷ್ಯ ನುಡಿದ್ರು. ರಿಸಲ್ಟ್ ನನ್ನ ಪರ ಇರ್ತದೆ ಅಂತಕ್ಕಂಥದ್ದು ನನಗೆ ಕಾನ್ಫಿಡೆಂಟ್ ಇದೆ. ಕಾರಣ ಏನು ಅಂದ್ರೆ, ಗೌಡ್ರ ವಿರುದ್ಧ ನಾನು 4,09,000 ಮತ ತಗೊಂಡಿದ್ದೆ. ಆಗ ಬಿಜೆಪಿ 1,70,000 ಮತ ತಗೊಂಡಿತ್ತು. ಆ ತರ ಲೆಕ್ಕ ಹಾಕಿದ್ರು ಕೂಡ ಚುನಾವಣೆ ಗೆಲ್ಲೋದಕ್ಕೆ ಯಾವುದೇ ಆದಂತ ಸಂಶಯ ಇಲ್ಲ. ಮೂರು ರಿಸಲ್ಟ್ JDS ಪರವಾಗಿರುತ್ತೆ. HD ದೇವೇಗೌಡರು ಪಾರ್ಲಿಮೆಂಟ್ಗೆ ಹೋಗಿ ಹೋರಾಟ ಮಾಡೋದು ನಿಜ, ರೈತರ ಪರವಾಗಿ. ಪ್ರಜ್ವಲ್ ರೇವಣ್ಣರು ಹೋಗೋದು ನಿಜ, ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಹೋಗೋದು ನಿಜ. ನಿನ್ನೆ ಎಲೆಕ್ಷನ್ ಬಿಸಿ ಮುಗಿಸಿ ತಣ್ಣಗಾಗಿರೋ ಸಮರ ಸೇನಾನಿಗಳು ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಮೇ 23ರವರೆಗೆ ಎದೆ ಢವಢವ ಅನ್ನೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆಕೆ ಎಂಜಿನಿಯರಿಂಗ್ ಓದ್ತಾ ಇದ್ದ ಚೆಲುವೆ. ಆದರೆ ಕಳೆದ 4 ದಿನದ ಹಿಂದೆ ಮನೆಯಿಂದ ಹೊರಗೆ ಹೋಗಿದ್ದವಳು ವಾಪಸ್ ಮನೆಗೆ ಬರಲೇ ಇಲ್ಲ. ಆಕೆಯ ನಿಗೂಢ ನಾಪತ್ತೆ ಕೇಸ್ ಈಗ ಮತ್ತೊಂದು ನಿರ್ಭಯ ಕೇಸ್ ಆಗ್ತಿದೆಯಾ ಅನ್ನುವ ಕೂಗು ಜೋರಾಗಿದೆ. ರಾಯಚೂರಲ್ಲಿ ಮತ್ತೊಂದು ನಿರ್ಭಯ ಕೇಸ್. ವಿದ್ಯಾರ್ಥಿನಿ ಸಾವು ಕೊಲೆಯೋ ಆತ್ಮಹತ್ಯೆಯೋ? ಮುದ್ದು ಮುದ್ದಾಗಿರೋ ಈ ಚೆಲುವೆ ಹೆಸರು ಮಧು ಪತ್ತಾರ. ಇದೀಗ ಈ ಮಧು ಪತ್ತಾರ ಸಾವಿನ ಕೇಸ್ ಮತ್ತೊಂದು ನಿರ್ಭಯ ಕೇಸ್ ನಂತಿದೆ ಅಂತ ರಾಯಚೂರಲ್ಲಿ ದೊಡ್ಡ ಕೂಗು ಕೇಳಿಬಂದಿದೆ. ರಾಯಚೂರಿನಲ್ಲಿ 23 ವರ್ಷದ ಮಧು ಪತ್ತಾರ ಇಂಜಿನಿಯರಿಂಗ್ ಓದ್ತಾ ಇದ್ಲು. ಆದ್ರೆ ಕಳೆದ 16ನೇ ತಾರೀಕು ಮಾಣಿಕ ಪ್ರಭು ದೇವಸ್ಥಾನದ ಹಿಂದೆ ಇರುವ ಗುಡ್ಡದಲ್ಲಿ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಸುಟ್ಟ ರೀತಿಯಲ್ಲಿ ಶವ ಪತ್ತೆಯಾಗಿದ್ದರ ಹಿಂದೆ ಹಲವು ಅನುಮಾನಗಳು ಮೂಡಿದ್ವು. ಈ ಮಧ್ಯೆ ಮಧು, ನಾನು ಓದಿನಲ್ಲಿ ಹಿಂದುಳಿದಿದ್ದೇನೆ, ನನ್ನನ್ನ ಕ್ಷಮಿಸಬೇಡಿ ಅಂತ ಪತ್ರ ಬರೆದಿಟ್ಟಿದ್ದು ಪತ್ತೆಯಾಗಿತ್ತು. ಆದ್ರೆ ಮಧು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಬಲವಂತವಾಗಿ ಆಕೆಯಿಂದ ಡೆತ್ ನೋಟ್ ಬರೆಸಿಟ್ಟಿದ್ದಾರೆ. ಇದು ಕೊಲೆ ಅಂತ ಯುವತಿ ಪೋಷಕರು ದೂರು ನೀಡಿದ್ರು. ದೂರಿನ ಮೇರೆಗೆ ಸುದರ್ಶನ್ ಯಾದವ್ ಎಂಬುವವನ ನೇತಾಜಿ ಠಾಣೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಅರೆಸ್ಟ್ ಮಾಡಿದ್ವಿ. ಅವರ ಯಾರು ಹುಡುಗ ಇದ್ದಾನೆ, ಶಿ ಹ್ಯಾಸ್ ಎ ಬಾಯ್ ಫ್ರೆಂಡ್, ಅವರ ಮೇಲೆ ಅವರ ಪೇರೆಂಟ್ಸ್ ಇದು ಮಾಡಿದ್ದಾರೆ. ಸೊ ಮಧು 5ನೇ ಸೆಮಿಸ್ಟರ್ 2 ವಿಷಯದಲ್ಲಿ ಫೇಲ್ ಆಗಿದ್ಲು. ಆದ್ರೆ ರಿವ್ಯಾಲ್ಯೂಯೇಷನ್ ಅಲ್ಲಿ ಪಾಸ್ ಆಗಿದ್ದಾಳೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಮಧು ಸಾವಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಯಾರ ಮನೆ ಹೆಣ್ಮಗಳಾದ್ರೂ ಹೆಣ್ಮಗಳೇ ಸರ್, ನಮ್ಗ ಅದ್ರದ್ದು ನ್ಯೂಸ್ ಬೇಕು ಸರ್. ಎಲೆಕ್ಷನ್ ಒಳಗಡೆ ನಮ್ಗೆ ನಿರ್ಧಾರ ಅಲ್ಲ, ಅದ್ರದ್ದು ರಿಸಲ್ಟ್ ತೋರಿಸ್ಬೇಕು. ಇವಾಗ ಎಲೆಕ್ಷನ್ ಇದೆ, ನಾವು ಓಟ್ ಹಾಕಲ್ಲ ಅಂದ ತಕ್ಷಣ ಎಲ್ಲಾರು ಬಂದ್ಬಿಟ್ರು. ಇದಕ್ಕಿಂತ ಮುಂಚೆ ಎಲ್ಲಿದ್ರಿ ನೀವೆಲ್ಲ?
ಮಧು ಸಾವಿನ ಬಳಿಕ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಇದು ಮತ್ತೊಂದು ನಿರ್ಭಯಾ ಕೇಸ್ನಂತಿದ್ದು ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕೆಂಬ ಕೂಗು ಜೋರಾಗಿದೆ. ಕ್ಯಾಮರಾಮ್ಯಾನ್ ಮೊಹಮ್ಮದ್ ಜುಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಈ ಜನರನ್ನ ಮರಳು ಮಾಡ್ತಾರೆ ಅಂತ ಪ್ರತಿಪಕ್ಷಗಳು ದೂರುತ್ತವೆ. ಈ ಬಗ್ಗೆ ಮಾತನಾಡಿದ ಸಿಎಂ, ಹೌದು, ನಾನು ಭಾವುಕನಾಗಿ ಕಣ್ಣೀರು ಹಾಕ್ತೇನೆ ಅಂತ ಎದುರಾಳಿಗಳಿಗೆ ತಿರುಗೇಟು ಕೊಟ್ಟರು. ಹಾವೇರಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಎಚ್ ಆಂಜನೇಯ, ಆಡಳಿತಕ್ಕೆ ಬಂದಾಗಿನಿಂದ ಬಿಜೆಪಿಗರ ಮತ್ತು ಮಾಧ್ಯಮಗಳ ಕಾಟಕ್ಕೆ ಕಣ್ಣೀರು ಹಾಕ್ತಾರೆ ಅಂತ ಸಿಎಂ ಬೆಂಬಲಕ್ಕೆ ನಿಂತ್ಕೊಂಡ್ರು. ಈಗ ಹೌದಪ್ಪ, ನಾನೇನೋ ಕಣ್ಣೀರಾಕ ಮುಖ್ಯಮಂತ್ರಿ, ಭಾವನಾತ್ಮಕ ವಿಷಯಗಳನ್ನ ಪ್ರಚಾರ ಮಾಡ್ಕೊಂಡು ಮತ ಕೇಳ್ತಕ್ಕಂಥ ಮುಖ್ಯಮಂತ್ರಿ, ಇದೆಲ್ಲ ಒಪ್ತೀನಿ. ಅವರೇನು, ಅವರಿಗೆ 5 ವರ್ಷ ದೇಶ ಆಳಿದ್ದಾರಲ್ಲ, ಎಂಥ ಭಾಷಣ ಅಂತೀರಿ? ಸುಬ್ಬಯ್ಯನ ಕಟ್ಟೆ ಭಾಷಣ. ಅದು ಬಿಟ್ಟರೆ ಬೇರೆ ಏನು ಹೇಳೋಗಿದ್ದಾರೆ? ಅಟ್ಲೀಸ್ಟ್ ನಾನಾದರೂ ಕಣ್ಣಲ್ಲಿ ನೀರು ಹಾಕಿದ್ದೀನಿ, ಅವ್ರು ಅದು ಹಾಕ್ಲಿಲ್ವೇ? ಯಾವತ್ತು ನಾವು ನೀವು ಮುಖ್ಯಮಂತ್ರಿ ಅಂತಂದು ಹೇಳಿದ್ವು, ಅವತ್ತಿನಿಂದ ಇವತ್ತಿನವರೆಗೂ ಅವ್ರನ್ನ ಇಳಿಸ್ಬೇಕು. ನೀವು ಏನಾದರೂ ವಿರೋಧ ಪಕ್ಷ ಅಂದರೆ ಏನಪ್ಪ, ಒಂದು ಪ್ರಜಾಸತ್ತಾತ್ಮಕವಾಗಿ ಒಂದು ಪ್ರಬಲವಾದಂಥ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಅಂಕುಶ ಹಾಕುವಂಥ ಕೆಲಸನ ಮಾಡ್ತಾ ಇರಬೇಕು. ನೀನು ಇಳಿಸೋದೇ ನಮ್ದು ಇದು ಗುರಿ, ನಮಗೆ ಅಧಿಕಾರ ಬೇಕು ಅಂತಂದೇಳಿ. ಅಲ್ಲಿ ಸೇರಿತ್ತು ಭಕ್ತ ಸಾಗರ. ಭಜರಂಗಿಯ ರಥೋತ್ಸವ ವೈಭವದಲ್ಲಿ ಮುಗಿಬಿದ್ದಿದ್ರು ಭಕ್ತರು. ಬೇಡಿಕೆ ಈಡೇರಿಸಲು ಉರುಳು ಸೇವೆ ಮಾಡಿ ಆಂಜನೇಯನ್ಗೆ ಕೈ ಮುಗಿದು ಪ್ರಾರ್ಥಿಸಿದರು. ಅಲಂಕೃತಗೊಂಡಿರೋ ರಥದ ಸುತ್ತ ಭಕ್ತರ ಉರುಳು ಸೇವೆ. ನಾಮುಂದು ತಾಮುಂದು ಅಂತ ಸಾಗರೋಪಾದಿಯಲ್ಲಿ ಉರುಳು ಸೇವೆಗೆ ಭಕ್ತರು ಮುಂದಾಗಿರೋ ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ತುಮಕೂರು. ಚೈತ್ರ ಪೌರ್ಣಮಿ ದಿನದಂದು ತುಮಕೂರಿನ ಶೆಟ್ಟಿಹಳ್ಳಿಯಲ್ಲಿ ಜರುಗಿದ ಶ್ರೀ ಆಂಜನೇಯನ ಬ್ರಹ್ಮರಥೋತ್ಸವದ ವೈಭವದ ದೃಶ್ಯಗಳಿವು. ರಾಜ್ಯದ ವಿವಿಧೆಡೆಯಿಂದ ಬಂದ ಲಕ್ಷಾಂತರ ಭಕ್ತಾದಿಗಳು ರಥೋತ್ಸವದಂದು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಉರುಳು ಸೇವೆ ಮಾಡಿ ಹರಕೆ ಕಟ್ಟಿಕೊಳ್ತಾರೆ. ಹರಕೆ ತೀರಿದ ಬಳಿಕ ಮತ್ತೆ ಬಂದು ಆಂಜನೇಯನ ರಥೋತ್ಸವದಲ್ಲಿ ಉರುಳು ಸೇವೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಹೀಗೆ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಉರುಳು ಸೇವೆ ಮಾಡಿದ್ರು. ಸೊ ಪ್ರತಿ ವರ್ಷ ನಾವಿಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ವಯಸ್ಸಿನ ಮಕ್ಕಳಿಂದ ದೊಡ್ಡವರು, ಹಿರಿಯವರು ಎಲ್ಲರೂ ಬಂದು ದೇವರಿಗೆ ಇಲ್ಲಿ ಉರುಳು ಸೇವೆ ಮಾಡ್ತಾರೆ. ತುಂಬಾ ಇದು ಶ್ರೇಷ್ಠ. ತೇರೆಳೆಯಕ್ಕಿಂತ ಮುಂಚೆ ಮೇಲೆ ಗರುಡ ಬರುತ್ತೆ. ಪ್ರತಿ ವರ್ಷನೂ ಗರುಡ ಬಂದು ಸುತ್ತ ಹೊಡೆದ ಮೇಲೆ ತೇರೆಳೆಯೋದು. ವರ್ಷಕ್ಕೊಮ್ಮೆ ನಡೆಯುವ ಬ್ರಹ್ಮರಥೋತ್ಸವದ ಜಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸಿ ರಥಕ್ಕೆ ಹೂ ಹಣ್ಣು ಎಸೆದು ಬೇಡಿಕೆ ಈಡೇರಿಸುವಂತೆ ಪ್ರಾರ್ಥಿಸುತ್ತಾರೆ. ಶೆಟ್ಟಿಹಳ್ಳಿ ಆಂಜನೇಯ ಅಂದ್ರೆ ಶಕ್ತಿ ದೇವರೆಂದು ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಹಾಸನದಿಂದ ಪ್ರತಿನಿತ್ಯ ಭಕ್ತರು ಬಂದು ಪೂಜೆ ಸಲ್ಲಿಸುತ್ತಾರೆ. ಇದು 5 ದಿನ ನಡೆಯೋದು ಕಾರ್ಯಕ್ರಮ. 1:15ಗೆ ರಥ ಎಳೆಯಕ್ಕೆ ಶುರು ಮಾಡಿದಾಗ ಅರ್ಧಕ್ಕೆ ಬಂದು ನಿಲ್ಲಿಸ್ತಾರೆ. ಅದನ್ನ ಮಡಿತೇರು ಅಂತಾರೆ. ಅರ್ಧಕ್ಕೆ ಬಂದು ನಿಲ್ಲಿಸಿದ ಮೇಲೆ ಉರುಳು ಸೇವೆ ಆಗತ್ತೆ. ಇಲ್ಲಿ ತೇರಲ್ಲಿ ರೊಚ್ಚಲು ಉರುಳು ಸೇವೆ ಮಾಡ್ತಾರೆ. ಅದೇ ಈ ದೇವ್ರಿಗಿರೋ ಶಕ್ತಿ. ಆಮೇಲೆ ಈ ದೇವರು ಕೇಳಿದಂತಹ ವರ ಕೊಡುವವನು. ಪ್ರತಿ ವರ್ಷನೂ ಇದೇ ಚಿತ್ರಾ ಪೌರ್ಣಮಿಗೆ ಆಗೋದು. ಬೇಡಿ ಬಂದ ಭಕ್ತರ ಕೋರಿಕೆಯನ್ನ ಭಗವಂತ ಆಂಜನೇಯ ಈಡೇರಿಸ್ತಾನೆ ಅನ್ನೋ ನಂಬಿಕೆ ಭಕ್ತ ಸಮೂಹದಲ್ಲಿದೆ. ಹೀಗಾಗಿ ಹಲವು ವರ್ಷಗಳಿಂದ ನಡೆದುಕೊಂಡು ಬರ್ತಿರೋ ಬ್ರಹ್ಮರಥೋತ್ಸವದ ವೈಭವ ಇವತ್ತಿಗೂ ಹಾಗೇ ಇದೆ. ವೈಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಇದು ಇವತ್ತಿನ ಕನ್ನಡ ನಾಡಿ. ಈಗ ಬಿಡ್ರಪ್ಪೋ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.